ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಭವ್ಯರಾಮ್ ಮಾತಾಡ್ತಾ ಇರೋದು. ಇದು ಚಿಕ್ಕಮಂಗ್ಳೂರು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ಸನ್ರೈಸ್ ನೋಡಿಕೊಂಡು ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಈ ಥರ ರೆಡಿಯಾಗಿ ಹೋಗ್ತಾ ಇದ್ವಿ. ನೋಡಿ, ನಾನು ನನ್ನ ಮಗ ಈ ಥರ ರೆಡಿಯಾಗಿದ್ವಿ. ವೆದರ್ ಮತ್ತು ತುಂಬ ಕೋಲ್ಡ್ ಆಗಿತ್ತು, ಹಂಗಾಗಿ ನನ್ನ ಮಗನಿಗೆ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ವಿ. ಈಗ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಹೋಗ್ತಾ ಇರೋ ಪ್ಲೇಸು ತುಂಬ ಮೇಯ್ನ್ ಪ್ಲೇಸು. ಯಾಕಂದರೆ ನಾವು ಚಿಕ್ಕಮಂಗ್ಳೂರಲ್ಲಿ ನೋಡಬೇಕು ಅಂದ್ಕೊಂಡು ಬಂದಿರೋ ಪ್ಲೇಸೇ ಇದು. ಪ್ಲೇಸ್ ನೋಡೋಕ್ಕೆ ಮಾರ್ನಿಂಗ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಕೆಲವ್ರು ಹೇಳಿದ್ರು ಈ ಪ್ಲೇಸಿಗೆ ಮಳೆ ಬಂದರೆ ಮಾತ್ರ ಬರಬೇಕು ಅಂತ. ಹಂಗೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಮಳೆ ಇರಲಿ ಅಥವಾ ಇಲ್ಲದೇ ಇರಲಿ, ವೆದರ್ ಮಾತ್ರ ಯಾವತ್ತೂ ಚೇಂಜ್ ಆಗೋಲ್ಲ. ಮಳೆ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಾಗಿ ಮಳೆ ಇಲ್ಲ ಅಂದರೂ ಹೋಗೋವಂಥ ಪ್ಲೇಸ್ ಇದು. ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಮುಳ್ಳಯ್ಯನಗಿರಿ ಬೆಟ್ಟ ಅಂತ. ನಾವು ಆ ಪ್ಲೇಸಿಗೆ ಹೋದ್ವಿ. ನಾನು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಕೋಲ್ಡ್ ಇತ್ತು, ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಜೀಪ್ಗಳಿರುತ್ತೆ, ಜೀಪ್ಗಳಿಗೆ ಇಷ್ಟು ಅಮೌಂಟು ಅಂತ ಕೊಟ್ಬಿಟ್ಟು ಹೋಗಬೇಕು. ಇಲ್ಲಾಂದರೆ ಅಲ್ಲಿ ಬೆಟ್ಟ ಹತ್ಕೊಂಡು ಹೋಗೋರು ಬೆಟ್ಟ ಹತ್ಕೊಂಡು ಹೋಗ್ಬೋದು. ನಾವು ಜೀಪಲ್ಲೇ ಹೋಗಿದ್ವಿ. ಜೀಪಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅವ್ರು ತುಂಬ ಸ್ಪೀಡಾಗಿ ಓಡಿಸ್ತಿದ್ರು, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ನೋಡಿ ಇವಾಗ ಅದು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಮಳೆ ಇಲ್ಲ ಅಂತಂದು ಚಳಿ ಮಾತ್ರ ತುಂಬ ಹೆಂಗಿತ್ತು ಅಂದರೆ ಭಯಂಕರವಾಗಿತ್ತು. ಫೋಟೋಸ್ ಮಾತ್ರ ಸಖತ್ತಾಗಿ ಬರ್ತಿತ್ತು ಇಲ್ಲಿ. ನೋಡಿ, ಈ ಥರ ವೆದರ್ ಚೇಂಜ್ ಆಗುತ್ತೆ. ಒಂದೊಂದು ಟೈಮ್ ಮೋಡ ಬರುತ್ತೆ, ಒಂದೊಂದು ಟೈಮ್ ಬಿಸಿಲು ಬರುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವೆಲ್ಲೋ ಫ್ರಿಜ್ ಒಳಗಡೆ ಕುತ್ಕೊಳ್ಳಿದ್ದೀವಿ ಅನ್ನೋಷ್ಟು ಫೀಲ್ ಹೊಡಿತು ನಮಗಂತೂ. ಅದು ಜಾಸ್ತಿ ಇವತ್ತು ನಾವು ಸ್ವೆಟರೆಲ್ಲ ಏನೂ ಹಾಕ್ಕೊಂಡು ಹೋಗಲಿಲ್ಲ, ನಮ್ಮ ಕೈಲಿ ಇರೋಕ್ಕಾಗಲಿಲ್ಲ. ಮತ್ತೆ ವಾಪಸ್ ಬಂದುಬಿಟ್ಟು ಸುಮ್ಮನೆ ನಾವು ವೇಸ್ಟ್ ಆಗೋಯ್ತು. ಏನೇನು ಇಲ್ಲಿ ಸ್ವೆಟರ್ ಆ ಥರ ಏನಾದರೂ ಹಾಕ್ಕೊಂಡೋಗಿ ಫ್ರೆಂಡ್ಸ್, ಯಾರಾದರೂ ಹೋಗೋ ಅಂಥವ್ರು ಹಂಗೆ ಹೋದ್ರಂತೂ ಸುಮ್ಮನೆ ನಾವು ಇಷ್ಟು ದೂರದಿಂದ ಅಲ್ಲಿಗೆ ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಇರೋಕ್ಕಾಗ್ಬಿಡಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಹಂಗೋ ನನ್ನ ಮಗ ನೆನ್ನೆಯಿಂದ ಕಷ್ಟಪಟ್ಟು ಅವ್ನು ಹಠ ಮಾಡಿದ್ಕೆ ಇವತ್ತೊಂದು ರೈನ್ ಕೋಟ್ ಹಾಕಿದ್ವಿ, ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ಇಲ್ಲಿ ಮಕ್ಕಳು ಅಂಥವ್ರನ್ನ ಕರ್ಕೊಂಡು ಹೋಗ್ಬಾರ್ದು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಹೋಗೋಂಥವ್ರೆಲ್ಲ ಚಿಕ್ಕ ಮಕ್ಕಳು ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಾರ್ದು, ಯಾಕಂದರೆ ವೆದರ್ ತುಂಬ ಕೋಲ್ಡ್ ಇದೆಯಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋರೆಲ್ಲ ಮಾಡ್ತಾಯಿದ್ರು ನೋಡಿ. ಇವರು 3 ಜನ ಒಂದೇ ಥರ ಶರ್ಟ್ ಹಾಕ್ಕೊಂಡು ಅವರು ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು. ನನ್ನ ತಮ್ಮಂದಿರು ಅವ್ರು ಒಂದೇ ಥರ ಶರ್ಟ್ ಹಾಕೊಂಡಿದ್ರು. ಹಂಗಾಗಿ ಇಲ್ಲಿಂದ ಅಲ್ಲಿಗೋಗಿದ್ದು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ. ನಾವು ಹಂಗೋ ಹಿಂಗೋ ಸಾಹಸ ಮಾಡಿ ಕೆಳಗಡೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ಬಂದು ಸ್ವಲ್ಪ ಪಾಪ್ಕಾರ್ನ್ ಎಲ್ಲ ತಿಂದ್ಕೊಂಡು ಕಾಫಿ ಎಲ್ಲ ಕುಡ್ದು ಸ್ವಲ್ಪ ನಾವು ರಿಲ್ಯಾಕ್ಸ್ ತೊಗೊಂಡು ಮತ್ತೆ ವಾಪಸ್ ಬನ್ನಿ. ನಾವು ನೆಕ್ಸ್ಟ್ ಹೋಗಿದ್ದೆ ಕೆಮ್ಮಣ್ಣುಗುಂಡಿಗೆ. ಅಲ್ಲೊಂದು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಈ ಥರ ರೀಲ್ಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸೇ ಹೊನ್ನಮ್ಮ ಫಾಲ್ಸು ಅಂತ. ಹೊನ್ನಮ್ಮ ಫಾಲ್ಸಲ್ಲಿ ಏನಿದೆ ಅಂದರೆ ಫಾಲ್ಸ್ ಇದೆ ಮತ್ತು ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡಿಕೊಂಡು ಫಾಲ್ಸ್ ನೋಡ್ಕೊಂಡು ಬರ್ಬೋದು ಅಷ್ಟೇ. ಅಲ್ಲಿ ನೀರಲ್ಲೆಲ್ಲ ಆಡೋಕ್ಕೆ ಬಿಡೋಲ್ಲ, ಫುಲ್ಲು ಮೇಲೂ ಹೋಗೋಕ್ಕೆ ಬಿಡೋಲ್ಲ. ಇಷ್ಟೇ ಫಾಲ್ಸ್ ನೋಡ್ಬೋದು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನೂ ಇಲ್ಲ ಅಲ್ಲಿ. ಈ ಪ್ಲೇಸ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಪಾರ್ಟ್ 4ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.